ಹಣದ ಆಸೆಗೆ ತಂಗಿಯ ಮಾವನನ್ನೇ ಮದುವೆಯಾದ 35ರ ಅಕ್ಕ ಸೀಮಾ 35 ವರ್ಷದವಳಾಗಿರುತ್ತಾಳೆ. ಸುಂದರವಾಗಿರುತ್ತಾಳೆ. ಸೀಮಾಳನ್ನು ಹೆಣ್ಣು ನೋಡಲು ಗಂಡಿನ ಮನೆಯವರು ಬಂದಿರುತ್ತಾರೆ. ಆದರೆ ಸೀಮಾ PUCಯ ನಂತರ ಮುಂದೆ ಓದಿಲ್ಲ ಎಂದು ತಿಳಿದು ಅವರಿಗೆ ಬೇಸರವಾಗುತ್ತದೆ. ಆಗ ಸೀಮಾಳ ತಂದೆ ರಾಮು, ನನ್ನ ಹೆಂಡತಿ ಸತ್ತ ಮೇಲೆ ಮನೆಯ ಜವಾಬ್ದಾರಿಯನ್ನು ಈಕೆಯೇ ತೆಗೆದುಕೊಂಡಳು ಹಾಗೂ ತಂಗಿಯನ್ನು ಓದಿಸಿದಳು. ಅದಕ್ಕಾಗಿ ಓದಲಿಲ್ಲ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಸೀಮಾಳ ತಂಗಿ ಅನು ಅಲ್ಲಿಗೆ ಬರುತ್ತಾಳೆ. ಆಕೆಯನ್ನು ರಾಮು ಪರಿಚಯ ಮಾಡಿಕೊಡುತ್ತಾನೆ. ಈಕೆ ಈಗ ತಾನೇ ಡಿಗ್ರಿ ಮುಗಿಸಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಅವರ ಕಣ್ಣು ಅನು ಮೇಲೆ ಬೀಳುತ್ತದೆ. ಆಗ ಗಂಡು ಲಲಿತ್ ಹಾಗೂ ಅವನ ತಾಯಿ ಕಮಲಾ ಇಬ್ಬರು ನಾವು ನಮ್ಮ ತೀರ್ಮಾನವನ್ನು ತಿಳಿಸುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಅಂದು ರಾತ್ರಿ ರಾಮು ಬಂದು ಗಂಡಿನ ಮನೆಯವರು ಒಪ್ಪಿಕೊಂಡಿದ್ದಾರೆ, ಆದರೆ ಸೀಮಾಳನ್ನು ಅಲ್ಲ ಅನುವನ್ನು ಎಂದು ಹೇಳುತ್ತಾನೆ. ಇದರಿಂದ ಸೀಮಾಗೆ ಶಾಕ್ ಆಗುತ್ತದೆ. ಅನು ಕೂಡ ನನಗೆ ಈಗಲೇ ಮದುವೆ ಬೇಕಿಲ್ಲ ಅಪ್ಪ, ಅವರು ಅಕ್ಕನನ್ನು ತಾನೇ ನೋಡಕ್ಕೆ ಬಂದಿದ್ದು ಎಂದು ಕೇಳುತ್ತಾಳೆ. ಆಗ ರಾಮು, ನಾನು ಇಬ್ಬರಿಗೂ ಕೂಡ ಗಂಡು ಹುಡುಕುತ್ತಿದ್ದೆ, ಈಗ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ, ಅದು ಒಳ್ಳೆಯ ಮನೆ, ನೀನು ಹೋಗಿ ಸೇರಿಕೋ, ನಿಮ್ಮ ಅಕ್ಕನಿಗೆ ಮತ್ತೆ ಸಂಬಂಧಗಳು ಬರುತ್ತವೆ ಎಂದು ಹೇಳುತ್ತಾನೆ. ಆಗ ಸೀಮಾ ಕೂಡ ಅನುಳನ್ನು ಮದುವೆಗೆ ಒಪ್ಪಿಸುತ್ತಾಳೆ. ಅದರಂತೆ ಅನು ಹಾಗೂ ಲಲಿತ್ನ ಮದುವೆಯಾಗುತ್ತದೆ. ಅವರಿಬ್ಬರು ಮೊದಲ ರಾತ್ರಿಯ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಕಮಲಾ ತನ್ನ ಸೊಸೆಯನ್ನು ತನ್ನ ಬಾವಾಜಿ ಕುಮಾರ್ಗೆ ಪರಿಚಯ ಮಾಡಿಕೊಡುತ್ತಾಳೆ. ಕುಮಾರ್ ಈ ಮನೆಯನ್ನು ತನ್ನ ಸ್ವಂತ ಸಂಪಾದನೆಯಲ್ಲಿ ನಡೆಸುತ್ತಿರುತ್ತಾನೆ, ಏಕೆಂದರೆ ಅವನ ತಮ್ಮ ಅಂದರೆ ಕಮಲಾಳ ಗಂಡ ಕೆಲವು ದಿನಗಳ ಹಿಂದೆಯೇ ತೀರಿ ಹೋಗಿರುತ್ತಾನೆ. ಬಿಸ್ನೆಸ್ ಎಲ್ಲ ನಿಭಾಯಿಸಿ ಇವರನ್ನೆಲ್ಲ ಇವನೇ ಸಾಕಿರುತ್ತಾನೆ. ಆದರೆ ಅವನಿಗೆ ಇನ್ನೂ ಮದುವೆಯಾಗಿರುವುದಿಲ್ಲ. ಸ್ವಲ್ಪ ದಿನಗಳ ನಂತರ ತಂಗಿಯ ಮನೆಗೆ ಸೀಮಾ ಬರುತ್ತಾಳೆ. ಆಗ ಅನು ಸೀಮಾಗೆ ಮನೆಯಲ್ಲಿರುವ ಎಲ್ಲರ ಬಗ್ಗೆ ತಿಳಿಸುತ್ತಾಳೆ. ನಂತರ ಸೀಮಾ ಮಿಸ್ ಆಗಿ ಜಾರಿ ಬೀಳುವಾಗ ಕುಮಾರ್ ಬಂದು ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ. ಇಬ್ಬರ ಕಣ್ಣು ಒಂದಾಗುತ್ತದೆ. ಆಗ ಕಾಲು ಉಳುಕಿದ ಸೀಮಾ, ನಾನು ಈಗಲೇ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕುಮಾರ್, ನೀವೇನು ಯೋಚಿಸಬೇಡಿ, ನೀವು ನಮ್ಮ ಸಂಬಂಧಿಕರಲ್ಲವೇ, ನಾನೇ ನಿಮ್ಮನ್ನು ಬಿಡುತ್ತೇನೆ ಎಂದು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಅಷ್ಟು ಬೇಗ ಪ್ಲಾನ್ ಮಾಡಿದ ಸೀಮಾ ಕಾರಿನಲ್ಲಿ ಹೋಗುವಾಗಲೇ ಕುಮಾರನನ್ನು ಚೆನ್ನಾಗಿ ಪರಿಚಯ ಮಾಡಿಕೊಳ್ಳುತ್ತಾಳೆ. ಅವನ ಬಗ್ಗೆ ಎಲ್ಲವನ್ನು ತಿಳಿದ ಸೀಮಾ, ನನಗೆ ಗಂಡು ಸಿಗುತ್ತಿಲ್ಲ, ನಾನು ಕೂಡ ತುಂಬ ದಿನಗಳಿಂದ ಒಂಟಿಯಾಗಿದ್ದೇನೆ, ನನ್ನ ಹಣೆಬರಹ ಸರಿಯಾಗಿಲ್ಲ, ನಿಮ್ಮಂತಹ ಜೊತೆಗಾರ ಸಿಕ್ಕರೆ ನಿಮ್ಮ ಹಾಗೂ ನನ್ನ ಇಬ್ಬರ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿ ಅವನ ಕೈಯನ್ನು ಮುಟ್ಟುತ್ತಾಳೆ. ಮೊದಲೇ ಒಂಟಿಯಾಗಿದ್ದ ಹಾಗೂ ಬ್ರಹ್ಮಚಾರಿಯಾಗಿದ್ದ ಕುಮಾರ್ಗೆ ಸೀಮಾಳ ಬ್ಯೂಟಿಯನ್ನು ನೋಡಿ ಆಸೆ ಆಗುತ್ತದೆ. ಅಂದು ರಾತ್ರಿ ಲಲಿತ್ ಹಾಗೂ ಅನು ರೊಮ್ಯಾನ್ಸ್ ಮಾಡುವಾಗ ಆ ಶಬ್ದಗಳನ್ನು ಕುಮಾರ್ ಹೊರಗಿನಿಂದ ಕೇಳಿಸಿಕೊಳ್ಳುತ್ತಾನೆ. ನಂತರ ರಾತ್ರಿಯೆಲ್ಲ ತನ್ನ ರೂಮಿನಲ್ಲಿ ಯೋಚಿಸಿದ ಕುಮಾರ್ ಮರುದಿನವೇ ಸೀಮಾಳನ್ನು ರಿಜಿಸ್ಟರ್ ಮದುವೆ ಮಾಡಿಕೊಂಡು ಮನೆಗೆ ಬರುತ್ತಾನೆ. ಅದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗುತ್ತಾರೆ. ಏಕೆ ಹೀಗೆ ಮಾಡಿಬಿಟ್ರಿ ಬಾವಾಜಿ ಎಂದು ಕಮಲಾ ಕೇಳುತ್ತಾಳೆ. ಆಗ ಕುಮಾರ್, ಇಷ್ಟು ವರ್ಷ ನಾನು ನಿಮಗಾಗಿ ದುಡಿಯುತ್ತಿದ್ದೆ, ಈಗ ನನಗೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆ, ನಿಮಗೆ ಇದರಿಂದ ಬೇಸರವೇಕೆ ಎಂದು ಕೇಳುತ್ತಾನೆ. ನಂತರ ಅವರು ಬೇರೆ ವಿಧಿ ಇಲ್ಲದೆ ಅವರಿಬ್ಬರನ್ನು ಬರಮಾಡಿಕೊಳ್ಳುತ್ತಾರೆ. ಅಂದು ರಾತ್ರಿ ಕುಮಾರ್ ಚಿನ್ನದ ಒಡವೆಯನ್ನು ಸೀಮಾಗಿ ಗಿಫ್ಟ್ ಮಾಡಿ ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಿ ಮೊದಲ ರಾತ್ರಿ ಆಚರಿಸಿಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಅಡುಗೆ ಮನೆಗೆ ಬಂದು, ಈಗ ನೀನು ನಾನು ಹೊರಗಿತ್ತಿಯರು, ಅಂದರೆ ನಿನಗೆ ಅನು ಸೊಸೆಯಾದರೆ ನನಗೂ ಕೂಡ ಸೊಸೆ ಎಂದು ಹೇಳಿ ಅನುಗೆ ತನಗೆ ಇಷ್ಟವಾದ ಅಡುಗೆಯನ್ನು ಮಾಡಲು ಸೀಮಾ ಹೇಳುತ್ತಾಳೆ. ಇದರಿಂದ ಅನುಗೆ ಶಾಕ್ ಆಗುತ್ತದೆ. ಆಗ ಆಕೆ, ನನ್ನ ಅಪ್ಪನಿಗೂ ಕೂಡ ಈಕೆ ಮದುವೆಯ ಬಗ್ಗೆ ತಿಳಿಸಿಲ್ಲ ಎಂದು ಅನು ತನ್ನ ಅತ್ತೆಗೆ ಹೇಳಿಕೊಳ್ಳುತ್ತಾಳೆ. ಅಂದು ರಾತ್ರಿಯೇ ಸೀಮಾಳ ಬಳಿ ಅನು ಮಾತನಾಡುತ್ತಾಳೆ. ನಿನ್ನಿಂದ ನನ್ನ ಸಂಸಾರ ಒಡೆದು ಹೋಗಬಹುದು, ಏಕೆ ನೀನು ನಮ್ಮ ದೊಡ್ಡ ಮಾವನನ್ನು ಮದುವೆಯಾದೆ ಎಂದು ಕೇಳುತ್ತಾಳೆ. ಆಗ ಸೀಮಾ, ನೀವು ಬರೀ ಸ್ವಾರ್ಥಿಗಳು, ನಾನು ನಿಮಗೋಸ್ಕರ ಇಷ್ಟು ವರ್ಷ ಎಲ್ಲವನ್ನೂ ಮಾಡಿದ್ದೆ, ಆದರೆ ನಾನು ಈಗ ಸುಖವಾಗಿರಬೇಕು ಎಂದು ಮದುವೆಯಾದರೆ ಅದನ್ನು ಆಕ್ಷೇಪ ಮಾಡುತ್ತೀರಾ, ನಿನಗೆ ಇಲ್ಲೇ ಇರುವುದು ಇಷ್ಟವಿಲ್ಲದಿದ್ದರೆ ನಿನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟು ಈ ಮನೆ ಬಿಟ್ಟು ಹೋಗು ಎಂದು ಸೀಮಾ ಅನುಗೆ ಬೈಯುತ್ತಾಳೆ. ಏಕೆಂದರೆ ನಾನು ಈ ಐಶ್ವರ್ಯವನ್ನು ಅನುಭವಿಸಬೇಕು, ಈ ಮನೆಗೆ ಒಬ್ಬಳೇ ರಾಣಿ ಇರಬೇಕು ಎಂದು ಹೇಳುತ್ತಾಳೆ. ನಂತರ ಲಲಿತ್ನ ಭೇಟಿ ಮಾಡಿದ ಸೀಮಾ, ನೀನು ನನ್ನ ಹೃದಯವನ್ನು ಒಡೆದು ಹಾಕಿದೆ, ಅದಕ್ಕೆ ನಾನು ನಿನ್ನ ದೊಡ್ಡಪ್ಪನನ್ನೇ ಮದುವೆಯಾಗಿ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದಿದ್ದೇನೆ, ನೀವು ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವುದಾದರೆ ಈ ಮನೆಯಲ್ಲಿ ಇರಿ, ಇಲ್ಲದಿದ್ದರೆ ನಿಮ್ಮನ್ನು ಬೀದಿ ಪಾಲು ಮಾಡುತ್ತೇನೆ, ನಿಮ್ಮ ದೊಡ್ಡಪ್ಪನಿಗೆ ವಿಷಯ ಗೊತ್ತಾದರೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ನಾನು ಅವರು ಗಂಡ ಹೆಂಡತಿಯರು, ನಮ್ಮಿಬ್ಬರನ್ನು ಯಾರು ದೂರ ಮಾಡೋಕೆ ಆಗೋದಿಲ್ಲ ಎಂದು ಲಲಿತ್ಗೆ ವಾರ್ನಿಂಗ್ ಕೊಡುತ್ತಾಳೆ. ಆಗ ಅದನ್ನು ಕದ್ದು ಕಮಲಾ ಕೇಳಿಸಿಕೊಳ್ಳುತ್ತಾಳೆ. ಮರುದಿನದಿಂದಲೇ ಮನೆಯವರಿಗೆಲ್ಲರಿಗೂ ಕೆಲಸ ಕೊಡುತ್ತಾಳೆ. ಅದನ್ನು ಮಾಡಲ್ಲ ಎಂದ ಕಮಲಾಗೆ ಗಂಡನಿಂದ ಬೈಸುತ್ತಾಳೆ. ಮರುದಿನ ಲಲಿತ್ ರೂಮ್ಗೆ ಬಂದಾಗ ಅವನು ಟವಲ್ ಕೇಳುತ್ತಾ ಇರುತ್ತಾನೆ. ಆಗ ಸೀಮಾ ಅದನ್ನು ಎತ್ತಿಕೊಟ್ಟಾಗ ಪತ್ನಿ ಎಂದುಕೊಂಡು ಅವನು ಬಾತ್ರೂಮಿಗೆ ಎಳೆದುಕೊಂಡು ಬಿಡುತ್ತಾನೆ. ಆಗ ಸೀಮಾ ಅವನ ಮೇಲೆ ಆಸೆ ಪಡುತ್ತಾಳೆ. ಆದರೆ ಅವಳನ್ನು ದೂರ ತಳ್ಳಿ ಲಲಿತ್ ಹೊರಗೆ ಬರುತ್ತಾನೆ. ಅದೇ ಸಮಯಕ್ಕೆ ಕುಮಾರ್ ಕೂಡ ಬಂದು ಬಿಡುತ್ತಾನೆ. ಇದರಿಂದ ಪ್ಲಾನ್ ಬದಲಾಯಿಸಿದ ಸೀಮಾ, ಇವನು ನನ್ನನ್ನು ಟವಲ್ ಕೇಳಿ ಬಾತ್ರೂಮಿಗೆ ಎಳೆದುಕೊಂಡ, ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ಕೋಪಗೊಂಡ ಕುಮಾರ್ ಅವನನ್ನು ಹೊಡೆದು ಮನೆಯಿಂದ ಹೊರಗೆ ಹಾಕಲು ಹೋಗುತ್ತಾನೆ. ಆಗ ಕಮಲಾ ಕೈ ಮುಗಿದು ಅವನ ಪರವಾಗಿ ಕ್ಷಮೆ ಕೇಳುತ್ತಾಳೆ. ಆಗ ಕುಮಾರ್ ಕೊನೆಯ ವಾರ್ನಿಂಗ್ ಕೊಡುತ್ತಾನೆ. ಅಂದು ರಾತ್ರಿಯೇ ಸೀಮಾ ಇಡೀ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಯಲು ಕುಮಾರ್ಗೆ ಕೇಳುತ್ತಾಳೆ. ಆದರೆ ಕುಮಾರ್, ಅದು ಸಾಧ್ಯವಿಲ್ಲ, ಏಕೆಂದರೆ ನನ್ನ ತಮ್ಮ ಕೂಡ ನನ್ನ ಜೊತೆ ದುಡಿದಿದ್ದಾನೆ, ನಾನು ಅರ್ಧ ಆಸ್ತಿಯನ್ನು ಲಲಿತ್ಗೆ ಕೊಡಲೇಬೇಕು ಎಂದು ಹೇಳುತ್ತಾನೆ. ಇದರಿಂದ ಸೀಮಾಗೆ ಕೋಪ ಬರುತ್ತದೆ.
ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಇದ್ದಾಗಲೇ ನನ್ನನ್ನು ಈ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ. ನೀವು ಇಲ್ಲದಿದ್ದರೆ ನನ್ನ ಗತಿ ಏನು ಎಂದು ಕೇಳುತ್ತಾಳೆ. ಆಗ ಕೋಪಗೊಂಡ ಕುಮಾರ್ ಅಲ್ಲಿಂದ ಎದ್ದು ಹೋಗುತ್ತಾನೆ. ನಂತರ ಲಲಿತ್ ಅವನ ಬಳಿ ಬಂದು, ದೊಡ್ಡಪ್ಪ, ನಾನು ತಪ್ಪು ಮಾಡಿಲ್ಲ. ಸೀಮಾ ಸುಳ್ಳು ಹೇಳುತ್ತಿದ್ದಾಳೆ. ಆಕೆ ಆಸ್ತಿಗಾಗಿ ನಿಮ್ಮನ್ನು ಮದುವೆಯಾಗಿದ್ದು ಎಂದು ನನ್ನ ಬಳಿ ಹೇಳಿದಳು ಎಂದು ಎಲ್ಲ ಸತ್ಯವನ್ನು ಹೇಳುತ್ತಾನೆ. ಆಗ ಕುಮಾರ್ಗೆ ಎಲ್ಲವೂ ಅರ್ಥವಾಗುತ್ತದೆ. ನಾನು ಯಾಮಾರಿ ಬಿಟ್ಟೆ. ಆಕೆ ನನ್ನನ್ನು ಪ್ರೀತಿಸಿ ಮದುವೆಯಾದಳು ಎಂದುಕೊಂಡೆ. ಆದರೆ ಆಕೆ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಮದುವೆಯಾಗಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ಆಸ್ತಿಯನ್ನು ಅವಳ ಹೆಸರಿಗೆ ಬರೆಯುವುದಿಲ್ಲ ಎಂದು ಹೇಳುತ್ತಾನೆ. ಅಂದು ರಾತ್ರಿಯೇ ಸೀಮಾಳ ಕೊಲೆಯಾಗುತ್ತದೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ನಂತರ ಸೀಮಾಳ ಕೈ ಉಗುರಿನಲ್ಲಿರುವ ಚರ್ಮದ ಅಣುಗಳನ್ನು ಸ್ಯಾಂಪಲ್ ಜೊತೆಗೆ ಮನೆಯವರೆಲ್ಲರ DNA ಟೆಸ್ಟ್ಗೂ ಕೂಡ ತೆಗೆದುಕೊಳ್ಳುತ್ತಾರೆ. ಆದರೆ ಲಲಿತ್ ಹಾಗೂ ಕುಮಾರ್ ಒಬ್ಬರ ಮೇಲೊಬ್ಬರು ಈ ಕೊಲೆ ಮಾಡಿರಬಹುದು ಎಂದು ಅನುಮಾನ ಪಡುತ್ತಾರೆ. 1 ವಾರದ ನಂತರ ಪೊಲೀಸರು ವಾಪಸ್ ಬರುತ್ತಾರೆ. ನಮಗೆ DNA ಟೆಸ್ಟ್ನ ರಿಪೋರ್ಟ್ ಬಂದಿದೆ. ಈ ಕೊಲೆ ಮಾಡಿರುವುದು ಕಮಲ ಎಂದು ಹೇಳುತ್ತಾರೆ. ಆಗ ಕಮಲ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ. ಆಕೆ ಇಡೀ ಆಸ್ತಿಯನ್ನು ಹೊಡೆದು ನಮ್ಮನ್ನು ಬೀದಿ ಪಾಲು ಮಾಡಲು ನೋಡುತ್ತಿದ್ದಳು. ನನ್ನ ಮಗ ಹಾಗೂ ಸೊಸೆಯ ಜೀವನ ಉಳಿಸಲು ಈ ಕೆಲಸ ಮಾಡಿಬಿಟ್ಟೆ ಎಂದು ಆಕೆಯ ಕೊಲೆ ಮಾಡಿದ್ದನ್ನು ಒಪ್ಪಿಕೊಳ್ಳುತ್ತಾರೆ. ಆಗ ಪೊಲೀಸರು ಕಮಲಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಬೆಹನ್ ಬನಿ ಸಾಸ್ ಎಂದು ಹುಡುಕಿ ನೋಡಬಹುದು.